ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸಿಂಗಲ್ ಬಿಂದಿಗೆಗೆ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೀಗೆ ಸೀರೆನೆಲ್ಲ ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು ಸೆರಗು ಕಡೆಯಿಂದ 3 ಇಂಚ್ ನೆರಿಗೆ ಇಡ್ತಾ ಇದ್ದೀನಿ. ನಿಮಗೆ ನೆರಿಗೆ ಇಡೋವಾಗ ನೆರಿಗೆ ಜಾಸ್ತಿ ಇದೆ ಅನಿಸಿದರೆ ನೀವು 5ರಿಂದ 6 ನೆರಿಗೆ ಆದಾಗ ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ. ನಾನು ನೆರಿಗೆ ಎಲ್ಲ ಇಟ್ಟಾದಮೇಲೆ ಕ್ಲಿಪ್ಪನ್ನು ಹಾಕ್ಕೋತೀನಿ. ನನ್ನ ಚಾನಲಲ್ಲಿ ಬೇರೆ ಬೇರೆ ರೀತಿಯ ಸೀರೆ ಉಡಿಸೋ ವಿಧಾನಗಳಿದೆ, ಅದನ್ನು ನೋಡಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿ ಅಮ್ಮನವ್ರಿಗೆ ಸೀರೆ ಉಡಿಸಿ. ಹೀಗೆ ಕ್ಲಿಪ್ ಹಾಕೋ ಮೊದಲು ನೆರಿಗೆಗಳನ್ನು ಚೆಕ್ ಮಾಡಿಕೊಂಡು ಕ್ಲಿಪ್ ಹಾಕೋತಿದ್ದೀನಿ. ಎರಡೂ ಕಡೆ ಕ್ಲಿಪ್ ಹಾಕೊಂಡ್ಮೇಲೆ ಮಧ್ಯದಲ್ಲೂ ಸಹ ನೆರಿಗೆ ಚೆಕ್ ಮಾಡಿ ಕ್ಲಿಪ್ ಹಾಕೋತೀನಿ. ಸೀರೆ ಎಲ್ಲ ನೆರಿಗೆ ಇಟ್ಟಾದಮೇಲೆ ನಾನು ಸೆರಗಿಗೆ 4 ಮೊಳದಷ್ಟು ಸೀರೆ ಬಿಟ್ಟಿದ್ದೀನಿ. ಈಗ ನೆರಿಗೆ ಇಟ್ಟಾಯಿತು, ಸೆರಗು ಫೋಲ್ಡ್ ಮಾಡ್ತೀನಿ. ಈಗ ನಾನು ಸೆರಗಿಗೂ ಅಷ್ಟೇ 3 ಇಂಚು ನೆರಿಗೆ ಇಡ್ತಿದ್ದೀನಿ. ಈ ರೀತಿ ಸೀರೆ ಉಡಿಸೋದು ತುಂಬ ಸುಲಭ, ಬಿಗಿನರ್ಸ್ ಆದರೂ ಪರವಾಗಿಲ್ಲ. ಈಗ ಕ್ಲಿಪ್ಗಳನ್ನು ಹಾಕೋತೀನಿ. ಇನ್ನು ಉಳಿದಿರೋಂಥ ಸೀರೆನ ನೆರಿಗೆ ಇಡ್ತಿದ್ದೀನಿ. ಈಗ ಅದಕ್ಕೂ ಸಹ ಕ್ಲಿಪ್ ಹಾಕೋತೀನಿ. ಈಗ ನೆರಿಗೆ ಮತ್ತು ಸೆರಗು ರೆಡಿ ಆಯಿತು. ಈಗ ಕಲಶಕ್ಕೆ ಉಡಿಸೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಹೀಗೆ ಕಲಶಕ್ಕೆ ಎರಡೂ ಕಡೆ ನೀಟಾಗಿ ಎರಡೂ ಕಡೆ ಬರುವಂತೆ ನೆರಿಗೆನ ಹಾಕ್ಕೋಬೇಕು. ಒಂದೇ ಅಳತೆ ಇರಬೇಕು ಎರಡೂ ಕಡೆ. ಒಂದು ಕಡೆ ಗಿಡ್ಡ ಒಂದು ಕಡೆ ಉದ್ದ ಮಾಡ್ಕೋಬಾರ್ದು, ಚೆಕ್ ಮಾಡ್ಕೋಬೇಕು ಪಿನ್ ಹಾಕೋ ಮೊದಲು. ಅಳತೆ ನೋಡಿಕೊಂಡು ಸಮನಾಗಿರೋ ರೀತಿ ಕ್ಲಿಪ್ಪನ್ನು ಒಂದು ಸೇಫ್ಟಿ ಪಿನ್ನನ್ನು ಹಾಕೋತೀನಿ. ಪಿನ್ ಹಾಕಿದ ಮೇಲೆ ಸೆರಗು ಹಾಕ್ತಿದ್ದೀನಿ. ಹಿಂಭಾಗದಲ್ಲಿರೋ ಸೆರಗನ್ನು ಮುಂಭಾಗಕ್ಕೆ ತಗೊಬಂದು ಮತ್ತೆ ಹಿಂಭಾಗಕ್ಕೆ ಹಾಕಿ ವಿ ಶೇಪಲ್ಲಿರೋದನ್ನು ಸ್ವಲ್ಪ ಫೋಲ್ಡ್ ಮಾಡ್ತೀನಿ. ಕ್ಲಿಪ್ಪನ್ನು ತೆಗೆದುಬಿಟ್ಟು ಫೋಲ್ಡ್ ಮಾಡ್ತೀನಿ. ನೋಡಿ, ವಿ ಶೇಪಲ್ಲಿರೋದನ್ನು ಸ್ವಲ್ಪ ಫೋಲ್ಡ್ ಮಾಡ್ತೀನಿ. ಈಗ ನೀಟಾಗಿ ಸರಿ ಮಾಡಿಕೊಂಡು ಒಂದು ಪಿನ್ ಹಾಕ್ತಿದ್ದೀನಿ. ಮೊದಲನೇ ನೆರಿಗೆ ಎರಡೂ ಕಡೆ ಸ್ವಲ್ಪ ಕಂಠದ ಭಾಗಕ್ಕೆ ಎಳೆದು ಅಲ್ಲಿ ಒಂದು ಕ್ಲಿಪ್ಪನ್ನು ತೆಗೆದು ಹಿಂಭಾಗದಲ್ಲೂ ಸಹ ನಾನು ಗುಂಡು ಪಿನ್ ಹಾಕೋತೀನಿ. ಎರಡೂ ಕಡೆ ಅಷ್ಟೇ ಶೋಲ್ಡರ್ ಹತ್ರ ಒಂದೊಂದು ಗುಂಡು ಪಿನ್ ಹಾಕ್ತೀನಿ. ಈಗ ಒಂದು ದಾರ ಕಟ್ತಿದ್ದೀನಿ. ಮೊದಲನೇ ನೆರಿಗೆ ಇಟ್ಕೊಂಡು ಅದಕ್ಕೆ ಒಂದು ಗುಂಡು ಪಿನ್ ಹಾಕ್ತೀನಿ.
ಈಗ ಡಾಬನ್ನು ಕಟ್ತಾ ಇದ್ದೀನಿ. ಈಗ ನೆರಿಗೆಗಳನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ. ನೆರಿಗೆಗಳು ಒಳಗಡೆ ಸೇರ್ಕೊಂಡಿರ್ತವೆ, ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಸೈಡ್ ಆ ಕಡೆ ಬರೋ ರೀತಿ, ಇನ್ನೊಂದು ಸೈಡ್ ಈ ಕಡೆ ಬರೋ ರೀತಿ ನೆರಿಗೆಗಳನ್ನು ಸ್ಪ್ರೆಡ್ ಮಾಡಬೇಕು. ಈಗ ನೆರಿಗೆ ಸ್ಪ್ರೆಡ್ ಮಾಡಿದಾಯಿತು. ನೋಡಿ ಎಷ್ಟು ಚಂದ ಬಂದಿದೆ ಅಂತ ನೆರಿಗೆ. ಈಗ ಒಡವೆಗಳನ್ನು ಹಾಕ್ತಾಯಿದ್ದೀನಿ. ನೀವು ಅಮ್ಮನವರಿಗೆ ಏನು ಒಡವೆ ಹಾಕಬೇಕು ಅಂತ ಇದ್ದೀರಾ ಅದನ್ನು ಹಾಕಿ ಅಲಂಕಾರ ಮಾಡಿ. ಈಗ ಕಾಯನ್ನಿಟ್ಟು ಮುಖಪದ್ಮವನ್ನು ಕಟ್ತಾಯಿದ್ದೀನಿ. ಜಡೆ ಹಾಕ್ತಿದ್ದೀನಿ. ನೋಡಿ ಅಲಂಕಾರ ಎಲ್ಲ ಮುಗೀತು. ಫೈನಲ್ ಲುಕ್ ಈಗ ಬರುತ್ತೆ. ಈ ರೀತಿ ಸೀರೆ ಉಡಿಸೋದು ತುಂಬ ಈಸಿ. ಒಂದು 5ರಿಂದ 10 ನಿಮಿಷದ ಒಳಗಡೆ ಉಡಿಸ್ಬೋದು. ತುಂಬ ಏನು ಟೈಮ್ ತಗೊಳ್ಳಲ್ಲ. ನೋಡಿ ಎಷ್ಟು ಚಂದ ಕಾಣ್ತಿದೆ ಅಂತ. ಚೆನ್ನಾಗಿದೆ ಅಲ್ಲ? ನನ್ನ ಚಾನಲಲ್ಲಿ ಬೇರೆ ಬೇರೆ ರೀತಿಯ ಸೀರೆ ಉಡಿಸೋ ವಿಧಾನಗಳಿದೆ, ಅದನ್ನು ಒಂದು ಸಾರಿ ನೋಡಿ. ನಿಮಗೆ ಅಮ್ಮನವ್ರಿಗೆ ಈ ಬಾರಿ ಯಾವ ರೀತಿ ಸೀರೆ ಉಡಿಸ್ಬೇಕು ಅನಿಸುತ್ತೋ ಆ ರೀತಿ ಉಡಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಬೇಗ ಬೇಗ ಉಡಿಸ್ಬಿಡ್ಬೋದು ಅಂತ.